ನಮಸ್ಕಾರ ಸ್ನೇಹಿತರೆ. ಪ್ರಾಚೀನ ಕಾಲದಲ್ಲಿ ರಾಮಾಯಣದಲ್ಲಿ ಈ ಘಟನೆ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಅಯೋಧ್ಯೆಯ ರಾಜಕುಮಾರ ಶ್ರೀರಾಮ ತನ್ನ ಪತ್ನಿ ಸೀತೆ ಅವರನ್ನ ರಾಕ್ಷಸ ರಾವಣ ಲಂಕೆಗೆ ಕೊಂಡೊಯ್ದಿದ್ದ. ಸೀತೆಯನ್ನ ರಕ್ಷಣೆ ಮಾಡಲು ರಾಮ ಲಂಕೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಸಮಸ್ಯೆ ಏನಂದ್ರೆ ಭಾರತ ಮತ್ತು ಲಂಕೆ ನಡುವೆ ಒಂದು ದೊಡ್ಡ ಸಮುದ್ರ ಇತ್ತು. ಶ್ರೀರಾಮ ತನ್ನ ಸೇನೆಯಿಂದ ಸಮುದ್ರದ ತೀರಕ್ಕೆ ಬಂದ. ಅವನ ಜೊತೆ ಹನುಮ, ಸುಗ್ರೀವ ಮತ್ತೆ ಅನೇಕ ವಾನರ ಯೋಧರು ಕೂಡ ಇದ್ರು. ಸಮುದ್ರ ದಾಟಲು ರಾಮನು ದೇವರನ್ನ ಪ್ರಾರ್ಥಿಸ್ತಿದ್ದ. ಆ ನಂತರ ಸಮುದ್ರ ದೇವರು ಒಂದು ಮಾರ್ಗನ ಕೂಡ ಸೂಚಿಸುತ್ತೆ. ರಾಮ ತನ್ನ ಸೇನೆಯ ಮುಖ್ಯ ಇಂಜಿನಿಯರ್ ಆಗಿದ್ದ ನಳ ಮತ್ತೆ ನೀಲ ಇವರಿಗೆ ಸೇತುವೆ ನಿರ್ಮಿಸಕ್ಕೆ ಹೇಳ್ತಾನೆ. ವಾನರ ಸೇನೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಮುದ್ರಕ್ಕೆ ಎಸೆದು ಒಂದು ಸೇತುವೆನ ನಿರ್ಮಿಸ್ತಾರೆ. ಪುರಾಣಗಳಲ್ಲಿ ಹೇಳೋ ಪ್ರಕಾರ ಈ ಕಲ್ಲುಗಳ ಮೇಲೆ ರಾಮ ಅಂತ ಹೆಸರನ್ನ ಬರೆದಿದ್ದಾರೆ. ನೀರಿನಲ್ಲಿ ಈ ಕಲ್ಲು ಮುಳುಗೋದಿಲ್ಲ, ತೇಲುತ್ತೆ. ಹೀಗೆ ಕೆಲವೇ ದಿನಗಳಲ್ಲಿ ಭಾರತದಿಂದ ಲಂಕೆವರೆಗೆ ಒಂದು ಮಹಾ ಸೇತುವೆ ನಿರ್ಮಾಣವಾಯಿತು. ಅದನ್ನ ರಾಮ ಸೇತುವೆ ಅಂತಾನೆ ಕರೀತಾರೆ. ಇದೀಗ ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ರಾಮ ಸೇತುವೆ ಇಂದಿಗೂ ಇದೆಯಾ? ಭಾರತದ ರಾಮೇಶ್ವರಂನ ಮತ್ತು ಶ್ರೀಲಂಕಾ ಮನ್ನಾರ್ ಐಲ್ಯಾಂಡ್ ಮಧ್ಯೆ ಸಮುದ್ರದಲ್ಲಿ ಒಂದು ಸರಣಿ ದ್ವೀಪಗಳು ಮತ್ತು ಕಲ್ಲುಗಳ ಸಾಲು ಕಂಡುಬರುತ್ತೆ. ಈ ರಚನೆಯನ್ನ ನಾವು ಆಡಮ್ಸ್ ಬ್ರಿಡ್ಜ್ ಅಂತ ಕರಿತೀವಿ. ಕೆಲವು ವರ್ಷಗಳ ಹಿಂದೆ ಉಪಗ್ರಹ ಚಿತ್ರಗಳಲ್ಲಿ ಈ ಸೇತುವೆಯಂತಹ ರಚನೆ ಸ್ಪಷ್ಟವಾಗಿ ಕಾಣಿಸಿಕೊಂಡಿತ್ತು. ಈ ಚಿತ್ರಗಳು ಸಮುದ್ರದೊಳಗೆ ಒಂದು ಸರಿಯಾದ ಸಾಲಿನಲ್ಲಿ ಇರುವ ಕಲ್ಲುಗಳು ಸರಣಿಯನ್ನ ತೋರಿಸುತ್ತೆ. ಇದರಿಂದ ಕೆಲವರು ಹೇಳ್ತಾರೆ ಇದು ರಾಮಾಯಣದಲ್ಲಿ ಹೇಳಿರುವಂತಹ ರಾಮ ಸೇತುವೆನೇ ಆಗಿರ್ಬೋದು ಅಂತ. ಇನ್ನು ವಿಜ್ಞಾನಿಗಳ ಪ್ರಕಾರ ಈ ರಚನೆ ಒಂದು ನ್ಯಾಚುರಲ್ ಫಾರ್ಮೇಶನ್ ಆಗಿರ್ಬೋದು ಅಂತ ಹೇಳ್ತಾರೆ. ಇದು ಸ್ಯಾಂಡ್ ಬ್ಯಾಂಕ್ಸ್, ಮಣ್ಣುಗುಡ್ಡಗಳು ಮತ್ತೆ ಲೈಮ್ ಸ್ಟೋನ್ ಶೋಲ್ಸ್, ಚೂನವತ್ತಿ ಕಲ್ಲುಗಳು ಇದರಿಂದ ನಿರ್ಮಾಣವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಸಮುದ್ರದ ಅಲೆಗಳು ಮತ್ತೆ ಭೂಗರ್ಭದ ಚಲನೆಗಳಿಂದ ಈ ರೀತಿಯ ರಚನೆಗಳು ಸ್ವಾಭಾವಿಕವಾಗಿರ್ಬೋದು ಅಂತ ಹೇಳ್ತಾರೆ. ರಾಮ ಸೇತುವೆ ಬಗ್ಗೆ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಕಲ್ಲುಗಳು ನಿಜವಾಗಿಯೂ ತೇಲುತ್ತದೆಯಾ? ಕೆಲ ಕಡೆಗಳಲ್ಲಿ ಫ್ಲೋಟಿಂಗ್ ಸ್ಟೋನ್ಸ್ ಎಂದು ಇದನ್ನ ಕರೀತಾರೆ. ಇವು ಪ್ಯೂಮಿಸ್ ಸ್ಟೋನ್ ಅಂತ ಈ ಕಲ್ಲಿನ ಪ್ರಕಾರವಾಗಿರುತ್ತೆ. ಈ ಕಲ್ಲುಗಳು ಹೆಚ್ಚು ಗಾಳಿ ಇರುತ್ತೆ. ಈ ಕಲ್ಲಲ್ಲಿ ಹೆಚ್ಚು ಗಾಳಿ ತುಂಬಿಕೊಂಡಿರೋದ್ರಿಂದ ಇವು ನೀರಿನಲ್ಲಿ ತೇಲುತ್ತವೆ ಅಂತ ವಿಜ್ಞಾನ ಹೇಳುತ್ತೆ. ಪುರಾಣದ ಪ್ರಕಾರ ಇದು ಶ್ರೀರಾಮನು ನಿರ್ಮಿಸಿರುವಂತಹ ಸೇತುವೆ. ಇನ್ನು ವಿಜ್ಞಾನದ ಪ್ರಕಾರ ಇದು ಒಂದು ಪ್ರಕೃತಿಯ ರಚನೆ. ಆದರೆ ಒಂದು ಅಚ್ಚರಿಯ ಸಂಗತಿ ಏನಂದ್ರೆ, ಈ ರಚನೆ ಸಹಜವಾಗಿಯೂ ಇದ್ರೂ ಅದು ಎರಡೂ ಭೂಭಾಗಗಳನ್ನು ಸರಿಸಾಲಿನಲ್ಲಿ ಸಂಪರ್ಕಿಸುತ್ತೆ. ಇನ್ನು ಆಧುನಿಕ ಕಾಲದಲ್ಲಿ ನಾಸಾ ಸೇರಿದಂತೆ ಹಲವು ಸಂಸ್ಥೆಗಳು ತೆಗೆದ ಉಪಗ್ರಹ ಚಿತ್ರಗಳಲ್ಲಿ ಭಾರತದಿಂದ ಶ್ರೀಲಂಕಾದವರೆಗೆ ಒಂದು ಸರಣಿಯ ಕಲ್ಲುಗಳ ಸಾಲು ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ರಚನೆ ಸರಿಯಾಗಿ ಒಂದು ಸೇತುವೆಯಂತೆ ಕಾಣುತ್ತೆ. ಇದರಿಂದ ಇದು ಒಂದು ಏನ್ಷಿಯಂಟ್ ಮ್ಯಾನ್ ಮೇಡ್ ಸ್ಟ್ರಕ್ಚರ್ ಇರಬಹುದು ಅಂತ ಕೆಲವರು ನಂಬ್ತಾರೆ. ಆದ್ರೆ ನಾಸಾ ಇದನ್ನ ಸ್ಪಷ್ಟವಾಗಿ ಮಾನವ ನಿರ್ಮಿತ ಅಂತ ಹೇಳಿಲ್ಲ. ಇನ್ನು ಭೂವಿಜ್ಞಾನಿಗಳ ಪ್ರಕಾರ ಈ ಪ್ರದೇಶದಲ್ಲಿ ಹಳೆಯ ಕಾಲದಲ್ಲಿ ಭೂಭಾಗಗಳು ಸಂಪರ್ಕದಲ್ಲಿದ್ದು ಸಮುದ್ರ ಮಟ್ಟ ಏರಿದ ನಂತರ ಈ ಭಾಗಗಳು ನೀರಿನಲ್ಲಿ ಮುಳುಗಿದವು. ಇದರಿಂದ ಇಂದು ನಾವು ನೋಡುತ್ತಿರುವಂತಹ ಒಂದು ಸರಳ ದ್ವೀಪ ಮತ್ತು ಕಲ್ಲು ಉಳಿದಿವೆ ಅಂತ ಭೂವಿಜ್ಞಾನಿಗಳು ಹೇಳ್ತಾರೆ. ಇಂದಿಗೂ ಆಕಾಶದಿಂದ ತೆಗೆದ ಉಪಗ್ರಹ ಚಿತ್ರಗಳಲ್ಲಿ ಈ ರಚನೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಭಾರತದ ರಾಮೇಶ್ವರಂನಿಂದ ಶ್ರೀಲಂಕಾದ ಮನ್ನಾರ್ ಐಲ್ಯಾಂಡ್ ವರೆಗೆ ಸಮುದ್ರದ ಮಧ್ಯದಲ್ಲಿ ಒಂದು ಸರಿಯಾದ ಸಾಲಿನಲ್ಲಿ ಇರುವ ಕಲ್ಲುಗಳ ಸರಣಿ ಇವತ್ತಿಗೂ ಕೂಡ ಕಾಣಿಸುತ್ತೆ. ಈ ದೃಶ್ಯವನ್ನು ನೋಡಿದಾಗ ಇದು ಕೇವಲ ಪ್ರಕೃತಿಯ ರಚನೆ ಅಂತ ಹೇಳುವುದು ಸ್ವಲ್ಪ ಕಷ್ಟವಾಗುತ್ತೆ. ಕೆಲವರಿಗೆ ಇದು ಪುರಾಣದ ಸತ್ಯದ ಸಾಕ್ಷಿ, ಇನ್ನು ಕೆಲವರಿಗೆ ಇದು ಪ್ರಕೃತಿಯ ಅದ್ಭುತ. ಆದರೆ ಒಂದು ಸತ್ಯ ಏನಂದ್ರೆ, ಈ ರಚನೆ ಇಂದಿಗೂ ಉಪಗ್ರಹ ಚಿತ್ರದಲ್ಲಿ ಕಾಣಿಸುತ್ತೆ. ಇಲ್ಲಿ ಅಚ್ಚರಿಯ ವಿಷಯ ಏನಂದ್ರೆ, ಈ ರಚನೆ ನೇರವಾಗಿ ಎರಡೂ ದೇಶಗಳನ್ನ ಸಂಪರ್ಕಿಸುತ್ತೆ. ಇದು ಒಂದು ಮಾರ್ಗದಂತೆ ಕಾಣುತ್ತೆ ಮತ್ತೆ ಪುರಾಣದಲ್ಲಿರುವ ಕಥೆಗೆ ಇದು ಸಂಪೂರ್ಣವಾಗಿ ಹೋಲುತ್ತೆ. ಭಕ್ತರ ಪ್ರಕಾರ ಇದು ರಾಮನ ದಿವ್ಯ ಕಾರ್ಯ. ಇವತ್ತಿಗೂ ಕೂಡ ಅನೇಕರು ರಾಮೇಶ್ವರಕ್ಕೆ ಹೋಗಿ ಈ ಸೇತುವೆ ನೆನಪಿಗೋಸ್ಕರ ಪೂಜೆ ಮಾಡ್ತಾರೆ. ಅವರಿಗೆ ಇದು ಕೇವಲ ಕಲ್ಲುಗಳಲ್ಲ, ಇದು ಭಕ್ತಿಯ ಸಂಕೇತ, ಇದು ರಾಮನ ವಿಜಯದ ಗುರುತು. ಒಂದ್ ಕಡೆ ವಿಜ್ಞಾನ, ಮತ್ತೊಂದು ಕಡೆ ಭಕ್ತಿ. ಇವೆರಡರ ಮಧ್ಯೆ ರಾಮ ಸೇತು ಒಂದು ಸೇತುವೆಯಂತೆ ನಿಂತಿದೆ. ವಿಜ್ಞಾನ ಪ್ರಶ್ನೆ ಕೇಳುತ್ತೆ, ಭಕ್ತಿ ಉತ್ತರ ಕೊಡುತ್ತದೆ.
ಆದರೆ ಸತ್ಯ ಏನು? ಅದು ಇನ್ನು ಸಮುದ್ರದ ಅಡಿಯಲ್ಲಿ ಮರೆತು ಹೋಗಿದೆ. ಇಂದಿಗೂ ಸಮುದ್ರದ ಅಲೆಗಳ ಕೆಳಗೆ ಇದು ರಹಸ್ಯವಾಗಿಯೇ ಮಲಗಿದೆ. ಅದು ರಾಮನ ಸೇತುವೆಯ ಅಥವಾ ಪ್ರಕೃತಿಯ ಆಟವೇ? ಈ ಪ್ರಶ್ನೆಗಳ ಉತ್ತರ ಹುಡುಕುವುದು ಇನ್ನೂ ಮಾನವನ ಕೈಯಲ್ಲಿ ಆಗಿಲ್ಲ. ಮುಂದಿನ ಬಾರಿ ನೀವು ಗೂಗಲ್ ಮ್ಯಾಪ್ಸ್ನಲ್ಲಿ ಅಥವಾ ಸ್ಯಾಟಲೈಟ್ ಇಮೇಜ್ನಲ್ಲಿ ನೋಡಿದಾಗ ಒಂದ್ಸರಿ ಗಮನಿಸಿ. ಬಹುಶಃ ನೀವು ನೋಡುತ್ತಾ ಇರೋದು ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಕಳೆದು ಹೋದ ಇತಿಹಾಸನೇ ಇರ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.